ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ನಾನು ಅಂಕಿತಾ ಗೌಡ. ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಅಗೌರವ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗಿರುವಂತ ವಿಚಾರ. ಅದು ಟಿಕೆಟ್ ಘೋಷಣೆ ಆದ ದಿನದಿಂದಲೂ ಕೂಡ ಹೆಚ್ಚಾಯಿತು. ಆದರೆ ಅದನ್ನ ನಾವು ಬೇರೆ ಬೇರೆ ಆಯಾಮಗಳಿಂದ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಬಿಜೆಪಿ ಹೈಕಮಾಂಡ್ ಏನ್ ಯೋಚನೆ ಮಾಡ್ತಾ ಇದೆ, ಅಥವಾ ಇದು ಯಾವ ಸ್ಟ್ರಾಟಜಿ ಪ್ಲಾನ್ ಮಾಡಿ ಹಿರಿಯರಿಗೆಲ್ಲ ಕೊಡ್ತು, ಇದೆಲ್ಲವನ್ನ ಒಂದು ಆಯಾಮದಿಂದ ನೋಡ್ತಾ ಹೋದ್ರೆ ಮೊದಲಿಗೆ ನಮಗೆ ನೆನಪಾಗೋದೆ ಯಡಿಯೂರಪ್ಪನವರಿಂದಾನೇ ಬಂದ್ಬಿಡ್ತೀನಿ ನಾನು. ಇಡೀ ರಾಜ್ಯದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲೇ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಯಡಿಯೂರಪ್ಪನವರ ಶ್ರಮ ಎಷ್ಟು ಮಟ್ಟಿಗಿತ್ತು ಅನ್ನೋದು ಗೊತ್ತಿದ್ದಂಥ ವಿಚಾರ. ಅಂತ ಯಡಿಯೂರಪ್ಪನವರಿಗೇನೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ರಾಜಕೀಯ ನಿವೃತ್ತಿ ತಗೊಳ್ಳೋ ಹಾಗೆ ಮಾಡಿದಂಥ ಬಿಜೆಪಿ ಹೈಕಮಾಂಡ್ ಇನ್ನು ಬೇರೆಯವ್ರನ್ನ ಬಿಡುತ್ತಾ ಅಂತ. ಅದರಲ್ಲೂ ಈ ಬಾರಿಯ ಚುನಾವಣೆಯಲ್ಲಂತೂ ಒಂದು ಚುನಾವಣೆ ಕಂಟೆಸ್ಟ್ ಮಾಡೋ ಅಭ್ಯರ್ಥಿಗಳ ಘೋಷಣೆ ಅಂತ ಒಂದು ಪಟ್ಟಿ ರಿಲೀಸ್ ಮಾಡಿದ್ದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ ರೀತಿಯ ಆಟ ಆಡಿರೋದಂತೂ ಸತ್ಯ ಬಿಜೆಪಿ ಹೈಕಮಾಂಡ್. ಅದು ಹೇಗೆ ಅಂತ ನೀವು ಕೇಳ್ಬೋದು. ಈಗ ಬಿಜೆಪಿಯ ಹಿರಿಯ ನಾಯಕರುಗಳಿಗೆ ಟಿಕೆಟ್ ಕೊಡಲಿಲ್ಲ ಅಂದ ತಕ್ಷಣ ಯಾವ ರೀತಿ ಅವರವರೇ ಟಿಕೆಟ್ ಘೋಷಣೆ ಆಗೋದಕ್ಕೆ ಮುಂಚೆನೆ ಇನ್ನೇನು ಒಂದಿನ ಬಾಕಿ ಇದೆ, 2 ದಿನ ಬಾಕಿ ಇದೆ ಅನ್ನುವಾಗಲೇ ಒಂದಷ್ಟು ಜನ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಬಿಟ್ರು. ಮರ್ಯಾದೆ ಪ್ರಶ್ನೆ ಯಾಕೆ ಬೇಕಪ್ಪ, ಇಷ್ಟು ವರ್ಷ ಕೆಲಸ ಮಾಡಿ ನಮಗೆ ಟಿಕೆಟ್ ಇಲ್ಲ ಅಂದರೆ ಕ್ಷೇತ್ರದಲ್ಲಿ ನನ್ನ ಮರ್ಯಾದೆ ಏನಾಗಬೇಕು, ಅಥವಾ ಬೇರೆ ಪಕ್ಷದವ್ರ ಮುಂದೆ ನನ್ನ ಮರ್ಯಾದೆ ಏನಾಗಬೇಕು, ಬಿಜೆಪಿ ಪಕ್ಷದಲ್ಲೇ ನನ್ನ ಮರ್ಯಾದೆ ಏನಾಗಬೇಕು ಅಂತ ಯೋಚನೆ ಮಾಡಿದಂಥ ನಾಯಕರುಗಳು ಅವರೇ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಕೊಂಡ್ರು. ಅದಕ್ಕೆ ಒಂದು ಉದಾಹರಣೆ ಅಂದರೆ ನಾವು ಈಶ್ವರಪ್ಪನವ್ರನ್ನ ಕೊಡ್ಬೋದು. ಅಥವಾ ಇನ್ನೊಂದಷ್ಟು ಜನ ಪಕ್ಷನೇ ಬಿಟ್ಟು ಹೋದ್ರು, ಅಂದರೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಸಿಟ್ಟಿಗೆ ಪಕ್ಷನೇ ಬಿಟ್ಟು ಹೋದ್ರು. ಅಲ್ಲಿಗೆ ಬಿಜೆಪಿ ಪಕ್ಷ ಏನು ಅನ್ಕೊಂಡಿತ್ತು ಅಂದರೆ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಹಳಬ್ರನ್ನೆಲ್ಲ ಹಿಂದೆ ತಳ್ಳಬೇಕು ಅಥವಾ ಬದಿಗೆ ಸರಿಸಬೇಕು ಅಂತ. ಅದು ಆಟೋಮೆಟಿಕಲಿ ಆಯ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅದಕ್ಕೆ ನಾನು ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಈಶ್ವರಪ್ಪನವರು, ರವೀಂದ್ರ ಅವರು, ಅಂಗಾರ ಅವರು ಸೇರಿದಂತೆ ಹಲವರು ನಿವೃತ್ತಿ ಘೋಷಣೆ ಮಾಡಿದ್ರು. ಇನ್ನು ನಿವೃತ್ತಿ ಬಯಸದವರಿಗೆ RSS ಮತ್ತು ಹೈಕಮಾಂಡ್ ಟಿಕೆಟ್ ಕೊಡದೆ ಪರೋಕ್ಷವಾಗಿ ಕೋಕ್ ನೀಡಿದೆ. ಅದರಲ್ಲಿ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್, ಆನಂದ್ ಸಿಂಗ್ ಅಥವಾ MP ಕುಮಾರಸ್ವಾಮಿ, ರಾಮದಾಸ್, ರಘುಪತಿ ಭಟ್, ಹಿಂಗೆ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಿದೆ. ಕೆಲವೊಬ್ರು ಈ ಬಿಜೆಪಿಯ ನಿರ್ಧಾರ ಬಿಜೆಪಿ ಪಕ್ಷಕ್ಕೇನೆ ಬಿಗ್ ಲಾಸ್. ಎಷ್ಟು ವರ್ಷಗಳಿಂದ ಕ್ಷೇತ್ರದಲ್ಲಿ ಪ್ರಾಬಲ್ಯ ಇರೋ ನಾಯಕರು, ಬಿಜೆಪಿ ಪಕ್ಷದಲ್ಲಿ ಪ್ರಾಬಲ್ಯ ಇದ್ದಂಥ ನಾಯಕರು, ಅವ್ರೇನಾದ್ರು ಬೇರೆ ಪಕ್ಷಕ್ಕೆ ಹೋದ್ರೆ ವೋಟ್ಗಳು ಕೂಡ ಬೇರೆ ಪಕ್ಷಕ್ಕೆ ಹೋಗುತ್ತೆ ಅಂತ ಹೇಳ್ತಿರೋರು ಇದ್ದಾರೆ. ಇನ್ನೊಂದಷ್ಟು ಜನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, ಯುವಕರಿಗೆ, ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಕೆಲಸ ಮಾಡೋ ಜೋಶ್ನಲ್ಲಿರೋರಿಗೆ ಅವಕಾಶ ಕೊಡ್ತಾ ಇದೆ ಬಿಜೆಪಿ ಪಕ್ಷ, ಒಳ್ಳೆ ಡಿಸಿಷನ್ ಅಂತ ಹೇಳೋರು ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷವನ್ನು ನಾವು ಒಂದ್ಸಲ ಗಮನಿಸಿದ್ರೆ ಶಾಮನೂರ್ ಶಿವಶಂಕರಪ್ಪನವರಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಅಂದ್ರೆ ಅಲ್ಲಿ ಹಿರಿಯರಿಗೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ನೋಡಬಹುದು. ಹಂಗಿರುವಾಗ ಈ ಪಕ್ಷದಲ್ಲಿ ಇವರೇನು ಕೋಕ್ ಕೊಟ್ಟಿದ್ದಾರೆ ಈ ನಾಯಕರುಗಳಿಗೆಲ್ಲ ಅಂತ ಏನು ಏಜು ಆಗಿರಲಿಲ್ಲ ಅನ್ನೋರು ಕೂಡ ಇದ್ದಾರೆ. ಸೊ ಆ ಚರ್ಚೆ ಅಂತೂ ಇದೆ. ಇನ್ನೊಂದು ಬಿಜೆಪಿ ಪಕ್ಷದ ಒಳಗೆ ಇರುವಂತ ಒಂದು ಆರೋಪ, ಅಥವಾ ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ನಿನ್ನೆ ಅದೇ ಆರೋಪ ಮಾಡಿದ್ರು. ಈ ಹಿಂದೆ ಕೂಡ ಸಾಕಷ್ಟು ಬೇರೆ ನಾಯಕರುಗಳು ಕೂಡ ಅದೇ ಆರೋಪ ಮಾಡಿದ್ದಾರೆ. ನಮಗೆಲ್ಲ ಏನು ಅಧಿಕಾರ ಕೈತಪ್ಪು ಹೋಯ್ತು, ಟಿಕೆಟ್ ಕೈತಪ್ಪು ಹೋಯ್ತು, ಅಥವಾ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ, ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಇಲ್ಲ ಬಿಜೆಪಿ ಪಕ್ಷದಲ್ಲಿ, ಇದೆಲ್ಲ ಕಾರಣ ನೇರವಾಗಿ ಒಬ್ಬ ವ್ಯಕ್ತಿ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ನನ್ ಅದರ್ ದೆನ್ BL ಸಂತೋಷ್. ಎಸ್, BL ಸಂತೋಷ್ RSSನ ಪ್ರಾಬಲ್ಯ ಇರುವಂಥ ನಾಯಕ, ತಮ್ಮದೇ ಆದಂಥ ರೀತಿಯಲ್ಲಿ RSS ಮೂಲಕ ಬೆಳೆದಂಥ ನಾಯಕ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಚುನಾವಣೆಯಲ್ಲಿ ನಿಂತು ಅಥವಾ ಕಂಟೆಸ್ಟ್ ಮಾಡಿ ಅಧಿಕಾರ ಹಿಡಿದು ಆ ಥರ ಹೆಸರು ಮಾಡದೇ ಇದ್ರೂ ಕೂಡ ಈಗ ಯಾರೆಲ್ಲ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಅವರೆಲ್ಲರ ಡಿಸಿಷನ್ಗಳು ಒಂದು ಹಂತದವರೆಗೂ ಹೈಕಮಾಂಡ್ಗೆ ತಲುಪಿಸುವಂಥ ನಾಯಕ BL ಸಂತೋಷ್. BL ಸಂತೋಷ್ ನಿರ್ಧಾರ ಒಂದು ಹಂತದವರೆಗೂ ಅಂತಿಮ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಅವ್ರ ಮೇಲಿದೆ. ಅಣ್ಣಾಮಲೈ ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪ ಇದೆ. ಅಣ್ಣಾಮಲೈ ಅವರು ಎಷ್ಟರ ಮಟ್ಟಿಗೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಚಿಕ್ಕಮಗಳೂರು, ಉಡುಪಿ ಅಥವಾ ಬೆಂಗಳೂರಲ್ಲಿ ಹೆಸರು ಮಾಡ್ತಿದ್ರು, ಯಾವಾಗ ಬಿಜೆಪಿ ಸೇರ್ಕೊಂಡ್ರು ಅಷ್ಟೇ ಟುಸ್ಪಟಾಕಿ ಆಗಿದ್ದಾರೆ. ಅವರು ಅಣ್ಣಾಮಲೈ ಒಬ್ಬ ಖಡಕ್ ಆಫೀಸರ್ ಆಗಿ ಮಾತಾಡ್ತಾ ಇದ್ದ ಮಾತುಗಳು ಇವತ್ತಿಗೂ ಕೂಡ ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದೇ ಬಿಜೆಪಿಯ ಒಬ್ಬ ನಾಯಕನಾಗಿ ಅವ್ರು ಮಾತನಾಡ್ತಾ ಇರೋ ಮಾತುಗಳು ಬಹಳ ಒಂದು ರೀತಿ ಬೇಸ್ಲೆಸ್ ಆಗಿರುವಂಥ ಸ್ಟೇಟ್ಮೆಂಟ್ಗಳು, ಅಥವಾ ಒಂದು ವೆಯ್ಟ್ ಇಲ್ಲದೆ ಇರುವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರೋದು. ಅದೇ ಖಡಕ್ ಆಫೀಸರ್ ಅಣ್ಣಾಮಲೈನ ಇವರು ಅನ್ಸೋ ಅಷ್ಟು ಮಟ್ಟಿಗೆ ಬದಲಾವಣೆ ಕಂಡಿರುವಂಥ ಜನರು ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನೆಗೆಟಿವಿಟಿ ಇದೆ ಅವ್ರ ವಿಚಾರದಲ್ಲೂ ಕೂಡ. ಇನ್ನು BL ಸಂತೋಷ್ ಅವ್ರ ವಿಚಾರಕ್ಕೆ ವಾಪಸ್ ಬರೋದಾದ್ರೆ, BL ಸಂತೋಷ್ ಅವರು ನಿರ್ಧಾರಗಳನ್ನು ಹೈಕಮಾಂಡ್ ಇಷ್ಟೊಂದು ಫಾಲೋ ಮಾಡ್ತಾ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ? ಈ ಹಿರಿಯ ನಾಯಕರನ್ನ ಕಡೆಗಣಿಸಿರೋದು, ಅವ್ರನ್ನ ಬೇರೆ ಪಕ್ಷಕ್ಕೆ ಹೋಗೋ ಮಾಡಿರೋದು, ಅವ್ರನ್ನ ರಾಜಕೀಯ ನಿವೃತ್ತಿ ತಗೊಳ್ಳೋ ಹಾಗೆ ಮಾಡಿರೋದು ಅನ್ನೋವಂಥ ಪ್ರಶ್ನೆ ಸಹಜವಾಗಿ ಇಲ್ಲ ಅನ್ನುವಂಥ ಒಂದು ವಿಮರ್ಶೆ ಕೂಡ ಇದೆ. ಯಾಕಂದ್ರೆ ಇದು ಇವ್ರಿಗೆ ನೆಗೆಟಿವ್ ಆಗುತ್ತೆ ಬಿಜೆಪಿ ಪಕ್ಷದವರಿಗೆ. ಬಿಜೆಪಿ ಪಕ್ಷದಲ್ಲಿ ಈಗ ಹೈಕಮಾಂಡ್ ಬೇರೆ,
ಕೇಂದ್ರ ನಾಯಕರು ಬೇರೆ, ಗುಜರಾತ್ ಬೇರೆ, ಕರ್ನಾಟಕ ಬೇರೆ. ಕರ್ನಾಟಕ ಬೇರೆ. ಮತ್ತೊಂದ್ಸಲ ನಾನು ಅಂಡರ್ಲೈನ್ ಮಾಡಿ ಹೇಳ್ತೀನಿ, ಕರ್ನಾಟಕದಲ್ಲಿ ಇವರೆಲ್ಲರ ಅವಶ್ಯಕತೆ ಇತ್ತು. ಯಡಿಯೂರಪ್ಪ ಅವರ ಅವಶ್ಯಕತೆ ಇದೆ ಇವತ್ತಿಗೂ ಕೂಡ ಪಕ್ಷದಲ್ಲಿ, ಅಥವಾ ಪಕ್ಷ ಬಿಟ್ಟು ಹೋಗಿರೋ ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್, ಅಥವಾ ಈಗಾಗಲೇ ನೊಂದಿರುವಂಥ ರಾಮದಾಸ್ ಅವರಾಗಿರ್ಬೋದು, ಅಥವಾ ನಿವೃತ್ತಿ ಆಗಿರೋ ಈಶ್ವರಪ್ಪ ಅವರು, ಅಂಗಾರ್ ಅವರು, ಪ್ರತಿಯೊಬ್ಬರು ಅವ್ರದ್ದೇ ಆಗಿರೋ ರೀತಿಯಲ್ಲಿ ಚಾಪು ಮೂಡಿಸಿದಂಥವ್ರು. ಅವರೆಲ್ಲರ ಅಗತ್ಯತೆ ಇದೆ ಪಕ್ಷಕ್ಕೆ. ವಯಸ್ಸಾಗಿರ್ಬೋದು ಅವ್ರುಗಳಿಗೆ. ಹಂಗಂತ ನೀವು ವಯಸ್ಸಾದ ತಕ್ಷಣ ಅವ್ರು ಇನ್ಮೇಲೆ ನಮಗೆ ಯಾವುದೇ ರೀತಿ ಯೂಸ್ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಸೈಡ್ ಲೈನ್ ಮಾಡಿಬಿಟ್ರೆ ಎಷ್ಟು ಸರಿ, ಅದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಇನ್ನು BL ಸಂತೋಷ್ ಅವ್ರ ವಿಚಾರಕ್ಕೆ ಬಂದರೆ, ಈ ಹಿಂದೆ ನಾವು ಒಂದಷ್ಟು ರಾಜ್ಯಗಳಲ್ಲಿ ಚುನಾವಣೆ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿದ್ರು. ಕೇವಲ ಅವ್ರು ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿರೋ ನಾಯಕ ಆಗಿ ಉಳ್ಕೊಂಡಿಲ್ಲ BL ಸಂತೋಷ್ ಅವರು. ಅವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಹೈಕಮಾಂಡ್. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ರಾಜ್ಯಗಳ ಚುನಾವಣಾ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದರೆ BL ಸಂತೋಷ್ ಅವರು ಯಶಸ್ವಿ ಆಗಿಲ್ಲ ಆ ಎಲ್ಲ ರಾಜ್ಯಗಳಲ್ಲಿ. ಅಂಥವ್ರನ್ನ ಮುಂದಿಟ್ಕೊಂಡು ಈ ಬಾರಿಯ ಕರ್ನಾಟಕ ಚುನಾವಣೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಅವ್ರ ಕೈಗೆ ಕೊಟ್ಟು ಅವ್ರು ಹೇಳಿರೋ ನಿರ್ಧಾರಗಳನ್ನೇ ಅಂತಿಮ ಮಾಡಿ ಹಿರಿಯರನ್ನೆಲ್ಲ ಕಡೆಗಣಿಸಿರುವಂಥ BJP ಎಷ್ಟರ ಮಟ್ಟಿಗೆ ನೆಗೆಟಿವ್ ಮಾಡ್ಕೊಳ್ತಾ ಇದೆ, ಎಷ್ಟರ ಮಟ್ಟಿಗೆ ಈ ಬಾರಿ ಚುನಾವಣೆಗೆ ಇದು ಮುಳ್ಳಾಗತ್ತೆ ಅನ್ನೋದು ಸದ್ಯಕ್ಕಿರುವಂಥ ವಾದ. ಇನ್ನೊಂದು ಚರ್ಚೆ ಕೂಡ ಇದೆ. BL ಸಂತೋಷ್ ಅವರ ನಿರ್ಧಾರಗಳು ದೊಡ್ಡ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ರಾಜ್ಯ ರಾಜಕೀಯದಲ್ಲಿ BJP ಪಕ್ಷದೊಳಗೆ ಅನ್ನೋದಾದ್ರೆ, ಹಾಗಾದ್ರೆ BL ಸಂತೋಷ್ ಅವರು ರಾಜ್ಯ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಅವ್ರ ಕೊಡುಗೆ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಅದರ ಸಾಧಕ ಬಾಧಕಗಳನ್ನ ನೋಡ್ತಾ ಹೋದ್ರೆ, ನಿಜವಾಗ್ಲೂ ಅಷ್ಟೊಂದು ಪ್ರಾಬಲ್ಯ ಇರುವಂತ ನಾಯಕ BL ಸಂತೋಷ್ ನಿಜವಾಗ್ಲೂ ಬಿಜೆಪಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಮತ್ತೆ ಒಂದು ಸ್ಟ್ರೆಂತ್ ಇರುವಂತ ನಾಯಕ ಅನ್ನೋದೇ ಆದ್ರೆ, ಇವತ್ತು ಅವ್ರ ಕೇಪಬಿಲಿಟಿ ಏನು ಅಂತ ತೋರಿಸಬೇಕಾಗಿತ್ತು. ಒಬ್ಬ ಜಗದೀಶ್ ಶೆಟ್ಟರ್ ಅವ್ರನ್ನ ಬೇರೆ ಪಕ್ಷಕ್ಕೆ ಹೋಗಕ್ ಬಿಡಬಾರ್ದಾಗಿತ್ತು, ಒಬ್ಬ ಲಕ್ಷ್ಮಣ ಸವದಿನ ಹೋಗಕ್ ಬಿಡಬಾರ್ದಾಗಿತ್ತು, ಅಥವಾ ಹಿರಿಯರು ಏನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಕೊಂಡು ಬಹಳ ನೊಂದ್ಕೊಂಡಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಬೇಕಾಗಿತ್ತು. ಅದು ಒಬ್ಬ ಪೊಲಿಟಿಕಲ್ ಕಿಂಗ್ ಮೇಕರ್ ಅನ್ನಿಸ್ಕೊಳ್ಳೋ ಒಬ್ಬ ನಾಯಕನಿಗಿರ್ಬೇಕಾದಂತ ಒಂದು ಬೇಸಿಕ್ ಕ್ವಾಲಿಟಿ. ಅದರಲ್ಲೇ ಸೋತಿರುವಂಥ BL ಸಂತೋಷ್ ಅವರು ಈ ಬಾರಿ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಎಲ್ಲ ಸ್ಟ್ರಾಟಜಿ ಪ್ಲಾನ್ ಮಾಡಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಗೆಲ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕ್ವೆಶ್ಚನ್ ಮಾರ್ಕ್, ಒಂದು ಡೌಟ್ ಅಂತೂ ಅಲ್ಲಿ ಉದ್ಭವ ಆಗ್ತಾ ಇದೆ. ಅದೇ BL ಸಂತೋಷ್ ಅವರ ಕೈಗೆ ಎಲ್ಲ ಡಿಸಿಷನ್ ಮೇಕಿಂಗ್ ಅಧಿಕಾರ ಕೊಡೋ ಬದಲು BSY ಅವರ ಕೈಗೆ ಕೊಟ್ಟಿದ್ರೆ ಬಹುಶಃ ಇವತ್ತು ಬಿಜೆಪಿ ಪಕ್ಷದಲ್ಲಿ ಈ ಬಾರಿಯ ಚುನಾವಣೆಯ ಸ್ಟ್ರಾಟಜಿಗಳು, ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷಾಂತರ ಪರ್ವ ಇದ್ಯಾವುದು ಕೂಡ ಆಗ್ತಾ ಇರಲಿಲ್ಲ. ಯಾಕಂದ್ರೆ BSY ಅವರಿಗೆ ಇವತ್ತಿಗೂ ಕೂಡ ಪಕ್ಷದಲ್ಲಿ ಒಂದು ಗೌರವ ಇದೆ. ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಸಾಗದಂತ ಒಬ್ಬ ನಾಯಕ ಅನ್ನೋ ಹೆಸರಿದೆ. ಅದರಲ್ಲೂ ಲಿಂಗಾಯತ ನಾಯಕರುಗಳನ್ನ ಮನವೊಲಿಕೆ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಇದ್ರು. ಅವ್ರ ಗೌರವನಾರು ಕೊಟ್ಟು ಅವ್ರು ಒಂದು ಮಾತು ಹೇಳಿದ್ರೆ ಪಕ್ಷದಲ್ಲೇ ಉಳಿತಾ ಇದ್ರೇನೋ, ಅಥವಾ ಅವರು ಕೂಡ ಈ ರೀತಿ ಸುಖ ಸುಮ್ಮನೆ ಟಿಕೆಟ್ ಕೊಡದೆ ಇರ್ತಾ ಇರಲಿಲ್ಲ. ಯಾರು ಸಿಟ್ಟಿಂಗ್ MLAಗಳಿದ್ರು ಎಷ್ಟೋ ಜನ, ಅಥವಾ ಅಧಿಕಾರಕ್ಕೆ ಮತ್ತೆ ಬರ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತು, ಅವ್ರನ್ನ ಕೇವಲ ಒಂದು ಏಜ್ ಫ್ಯಾಕ್ಟರ್ ಇಟ್ಕೊಂಡು ಬದುಕಿ ಸರಿಸುವಂತ ಕೆಲಸ BSY ಅವರು ಮಾಡ್ತಾ ಇರಲಿಲ್ಲ. ಹಾಗಾಗಿ BL ಸಂತೋಷ್ ವರ್ಸಸ್ BSY ಅಂತ ಬಂದ್ರೆ ಇವತ್ತಿಗೂ ಕೂಡ ಪಾಸಿಟಿವ್ ಇರೋದು BSY ಅವ್ರ ಮೇಲೇನೆ. BL ಸಂತೋಷ್ ಅವರು ಹಾಗೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಎಷ್ಟೋ ನಾಯಕರುಗಳಿಗೆ BL ಸಂತೋಷ್ ಹೆಸರು ಕೇಳಿದ್ರೆ ಆಗೋದಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಯಾಕಂದ್ರೆ BL ಸಂತೋಷ್ ಇಲ್ಲಿ ಏನೇ ನಿರ್ಧಾರಗಳಾದ್ರೂ ಕೂಡ ಅದನ್ನ ತಗೊಂಡೋಗಿ ಹೈಕಮಾಂಡ್ನ ಎತ್ಕಟ್ಟುವಂತ ಕೆಲಸ ಮಾಡ್ತಾರೆ. ಹಾಗೆ BL ಸಂತೋಷ್ ಅವರಿಗೆ ಹೆದರ್ಕೊಂಡು ಬದುಕ್ತಾ ಇರೋ ಅದೆಷ್ಟೋ ಯುವ ನಾಯಕರುಗಳು ಕೂಡ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ ಬಿಜೆಪಿ ಪಕ್ಷದೊಳಗೆ. ಇನ್ನೊಂದು ಮೇಜರ್ ಹೊಡೆತ, ಮತ್ತೆ ನಾನು ಅದನ್ನ ಹೇಳ್ತಾ ಇದ್ದೀನಿ, ಈ ಬಾರಿಯ ಚುನಾವಣೆಗೆ ಮೇಜರ್ ಹೊಡೆತ ಬಿಜೆಪಿ ಪಕ್ಷಕ್ಕೆ. ಜನರ ದೃಷ್ಟಿಯಲ್ಲಿ ಬಿಜೆಪಿ ಪಕ್ಷ ಸ್ವಲ್ಪ ಡೌಟ್ ಹುಟ್ಟಿಸಿದ್ದೆ BSY ಅವರನ್ನ ನಡೆಸ್ಕೊಳ್ತಾ ಇರುವಂತ ರೀತಿ. BSY ಅವರು ದಕ್ಷಿಣ ಭಾರತದಲ್ಲೇ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಒಬ್ಬ ನಾಯಕ. ಅಂತ ನಾಯಕನನ್ನ ಇವತ್ತು ಡೆಲ್ಲಿಲಿ ಒಂದು ಮೇನ್ ಮೀಟಿಂಗ್ ಆದ್ರೆ ಅವ್ರನ್ನ ಹೊರಗಿಟ್ಟು ಮೀಟಿಂಗ್ ಮಾಡ್ತಾರೆ ಇವರು. ಅಭ್ಯರ್ಥಿಗಳ ಲಿಸ್ಟ್ ಅನೌನ್ಸ್ ಆದಾಗ ನೀವು ನೋಡಬಹುದು ಯಾವೊಬ್ಬ ಪ್ರಬಲ ನಾಯಕರು ಕೂಡ ಇರಲಿಲ್ಲ, ಬಿಜೆಪಿಯ ರಾಜ್ಯ ನಾಯಕರು ಯಾರೂ ಇರಲಿಲ್ಲ. ಹಾಗಾದ್ರೆ ಒಬ್ಬ ಮೋದಿ, ಒಬ್ಬ ಅಮಿತ್ ಶಾ ಅಥವಾ ಒಬ್ಬ ನಡ್ಡಾ ಬಂದ್ಬಿಟ್ಟು ಇಲ್ಲಿ ಚುನಾವಣೆ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಇವರೆಲ್ಲರೂ ಅಂತ ಬಂದ್ರೆ, ನೀವು ಕೇಂದ್ರದಲ್ಲಿ ಗುಜರಾತ್ನಲ್ಲಿ ಆಟಗಳನ್ನ ಆಡಬಹುದು ಅಥವಾ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಬಹುದು. ಆದ್ರೆ ಕರ್ನಾಟಕದಲ್ಲಿ BSYನೇ ಅಂತಿಮ. ಕರ್ನಾಟಕದ ಬಿಜೆಪಿ ಪರ ಬೆಂಬಲವನ್ನು ಕೊಡುವಂತ ಮತದಾರರಿಗೆ BSY ಮಾತೆ ಅಂತಿಮ. ಹಂಗಿರುವಾಗ ಯಾವಾಗ ಇವರು BSY ನ ಕುರ್ಚಿಯಿಂದ ಕೆಳಗಿಳಿಸಿದ್ರು ಅವಾಗ್ಲೂ ಕೂಡ ಎಫೆಕ್ಟ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಬಾರಿಯ ಚುನಾವಣೆಯ ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳುವಂತ ವಿಚಾರದಲ್ಲಿ BSY ಅವರನ್ನ ಹೊರಗಿಟ್ಟು ಯಾವಾಗ ನಿರ್ಧಾರಗಳನ್ನು ತಗೊಂಡ್ರು, ಬಿಜೆಪಿಯ ಅವನತಿಯ ಹಾದಿ ಅಲ್ಲಿಂದನೇ ಶುರು ಆಯ್ತು ಅಂತ ಸಾಕಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಬಿಜೆಪಿ ಪಕ್ಷದಲ್ಲಿ ನೆಗ್ಲೆಕ್ಟ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ
ಮಟ್ಟಿಗೆ ಇದು ಈ ವಿಮರ್ಶೆಯಂತೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಬಿಜೆಪಿಗೆ ನೆಗೆಟಿವ್ ಆಗುತ್ತೆ, ಅಥವಾ ಇಲ್ಲ ಒಂದು ಹೊಸ ಹಾದಿಯನ್ನ ಸೃಷ್ಟಿ ಮಾಡೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ, ಯಂಗ್ಸ್ಟರ್ಗಳಿಗೆ ಮಣೆ ಹಾಕ್ತಾ ಇದೆ, ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದೆ, ಅದು ಎಲ್ಲ ರಾಜ್ಯದಲ್ಲೂ ಆದಂತೆ ಇಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ವಾದ ಇದೆಯಲ್ಲ, ಅದು ಪ್ರೂವ್ ಆಗುತ್ತಾ? ಎಲ್ಲದಕ್ಕೂ ಚುನಾವಣೆನೇ ಉತ್ತರ ಕೊಡಬೇಕು. ಇನ್ನಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.